ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಫಿಲ್ಮ್ ಇದೊಳ್ಳೆ ರಾಮಾಯಣ. ಇದೊಳ್ಳೆ ರಾಮಾಯಣ ಒಂದು ಡ್ರಾಮಾ ಆಗಿದೆ. ಇದರಲ್ಲಿ ಆ್ಯಕ್ಟ್ ಮತ್ತು ಡೈರೆಕ್ಟ್ ಮಾಡಿರೋದು ಪ್ರಕಾಶ್ ರೈ ಅವರು. ಹಾಗೆ ಇದರಲ್ಲಿ ಪ್ರಿಯಾಮಣಿ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಇದೆ, ದೊಡ್ಡಣ್ಣ ಅವರು, ಆ ಥರ ಬೇರೆ ಬೇರೆ ಎಷ್ಟೊಂದು ಕ್ಯಾರೆಕ್ಟರ್ಗಳಿದೆ. ಈ ಮೂವಿ ಈ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಸೇರಿ ಮಾಡಿರೋ ಫಿಲಮ್ ಆಗಿ ಅನ್ಸುತ್ತೆ ನನಗೆ. ಬಸ್ ತುಂಬಾ ವೆಲ್ ಮೇಡ್ ಇದೆ ಫಿಲಮ್ ಇದು. ಅಟ್ ದ ಸೇಮ್ ಟೈಮ್ ಟೆಕ್ನಿಕಲಿನೂ ತುಂಬ ಚೆನ್ನಾಗಿದೆ. ಹಾಗೆ ಈ ಮೂವಿಲಿ ಪರ್ಫಾರ್ಮೆನ್ಸು ನಂಗೆ ಎಲ್ಲರಿಗೂ ಚೆನ್ನಾಗಿ, ಎಲ್ಲರೂ ಅವ್ರವ್ರ ರೋಲ್ ಪರ್ಫೆಕ್ಟ್ಲಿ ಕನ್ವಿನ್ಸಿಂಗ್ ಇದ್ದಾರೆ. ಎಸ್ಪೆಷಲಿ ಪ್ರಕಾಶ್ ರೈ ಅವರು, ಅವರಂತೂ ಮಾಮೂಲಿ ಅವ್ರು ವಿಲನ್ ರೋಲ್ ಏನು ಮಾಡ್ತಾರೆ ಮಾಮೂಲಿ ಫಿಲಮಲ್ಲಿ, ಅದು ಬಿಟ್ಬಿಟ್ಟು ಬೇರೆ ಥರ ರೋಲ್ ಅಥವಾ ಕೋಕಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಈಸ್ ವೆರಿ ಅನ್ಲೈಕಬಲ್. ಈ ಮೂವಿ ಹಾಗೆ ನನಗೆ ತುಂಬ ರಿಫ್ರೆಶಿಂಗ್ ಅನ್ನಿಸ್ತು. ಲುಕ್ ವೈಸು ಕೂಡ ಹಾಗೇ ಅದೇನು ಎಸ್ಥೆಟಿಕ್ ಆರೋ ಕ್ರಿಯೇಟ್ ಮಾಡ್ತಾ ಇದೆ. ಅದರಿಂದ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ. ಮಾಮೂಲಿ ಕನ್ನಡ ಫಿಲಮಲ್ಲಿ ಇವಾಗ ಏನು ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಕಂಪೇರ್ ಮಾಡಿಲ್ಲ ಅಂದ್ರೆ ಲುಕ್ ವೈಸ್ ಆ್ಯಂಡ್ ಎಸ್ಥೆಟಿಕ್ ವೈಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ಈ ಮೂವಿಲಿ ಸಿನಿಮಾಟೋಗ್ರಫಿ ತುಂಬ ಅನಿಸ್ತು. ಇದು ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಕ್ಯಾಮ್ರಾ ಯಾವ ಸಿಚುವೇಶನ್ ಯೂಸ್ ಮಾಡಿದರೆ ಅದು ತುಂಬಾ ಚೆನ್ನಾಗಿ. ಒಂದು 2-3 ದಿನದ ಕಾಲದಲ್ಲಿ ನಡೆಯೋ ಸ್ಟೋರಿ. ಸೊ ನನಗೆ ಈ ಥರ ಮೂವಿಗಳು ತುಂಬಾ ರೆಸ್ಪೆಕ್ಟ್ ಇದೆ. ಅದರಲ್ಲಿ ಒಂದು ಲೈಕ್ ಮೇನ್ ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವಿತೌಟ್ ಗಿಮಿಕ್ ಆರ್ ಸಮಥಿಂಗ್ ಏನಿಲ್ಲ, ಬರೀ ಮೇನ್ ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್, ಒಳ್ಳೆ ಸ್ಟೋರಿ ಟ್ರೈ ಮಾಡೋ ಫಿಲಮ್ಗಳು ವಿತೌಟ್ ಏನು ಇಂಟ್ರಪ್ಷನ್ ಇಲ್ಲ, ಏನು ಹಾಡುಗಳಾಗಲಾರ್ದು ಅಥವಾ ಏನೇ ಒಂದು ಅನ್ನೆಸರಿ ಸೀನ್ ಹಾಕ್ಲಾರ್ದು, ಬರೀ ಸ್ಟೋರಿ ಹೇಳೋಕ್ಕೆ ಕಾನ್ಸೆಪ್ಟ್ ಮಾಡೋ ಥರ ಫಿಲಮ್ ತುಂಬಾ ನನಗೆ ರೆಸ್ಪೆಕ್ಟ್ ಇದೆ. ಅಟ್ ದ ಸೇಮ್ ಟೈಮ್ ತುಂಬ ಎಂಜಾಯ್ ಮಾಡ್ತೀನಿ ಅಂತ ಫಿಲಮ್ನ ನಾನು. ಈ ಪ್ರಕಾಶ್ ರೈ ಅವರು ಈ ಫಿಲಮಿಂದ ತುಂಬಾ ಥೀಮ್ಸ್ ಆ್ಯಂಡ್ ಐಡಿಯಾಲಜೀಸ್ನ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕನ್ನಡದಲ್ಲಿ ಮಾಡ್ತಾ ಇರೋದು ಈ ಥರದ್ದೆಲ್ಲ ಸ್ಟೋರಿಗಳು. ಫಸ್ಟ್ ಆಫ್ ಆಲ್ ಇದು ಅದು ಕ್ಯಾರೆಕ್ಟರ್ ಅವ್ರ ಡೈಲಿ ರೂಟೀನಲ್ಲಿ ನೋಡೋಕೆ ತುಂಬ ಟೈಮ್ ತೊಗೊಂಡು ನಂಗೆ ಒಂಥರ ಚಾನ್ಸ್ ಅದರದ್ದು ಓನ್ ಟೈಮ್ ಎತ್ಕೊಂಡು ಎಲ್ಲರೂ ಕ್ಯಾರೆಕ್ಟರ್ನ ತೋರಿಸ್ಕೊಂಡು ಆ್ಯಂಡ್ ದೆನ್ ಸ್ಟೋರಿ ಇನ್ವಾಲ್ವ್ ಆಗಿ ಸ್ಲೋ ಆಗಿ ಹೋಗುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಬೋರಿಂಗ್ ಅಲ್ಲ, ಟೇಕ್ಸ್ ಇಟ್ ಟೈಮ್ ಅನ್ಸುತ್ತೆ ನಂಗೆ. ಅದೊಂಥರ ಚೆನ್ನಾಗಿ. ಸೊ ನಿಂಗೆ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತಾಗೋಕ್ಕೆ ಟೈಮ್ ತೊಗೊಳುತ್ತೆ, ಅವ್ರವ್ರದ್ದು ಹೇಗಿರ್ತಾರೆ ಅವ್ರ ಲೈಫಲ್ಲಿ ಅದೆಲ್ಲ ನೋಡೋಕ್ಕೆ. ಸೊ ಇನ್ನೂ ಕ್ಯಾರೆಕ್ಟರ್ ಇನ್ನೂ ಇನ್ವಾಲ್ವ್ ಆಗ್ತಾರೆ ನೆಕ್ಸ್ಟ್ ಆ್ಯಕ್ಚುಲಿ ಸ್ಟೋರಿ ಬಂದಾಗ. ಆ ಥರ ಅನಿಸ್ತದೆ ನನಗೆ. ಹಾಗೆ ಈ ಫಿಲಮ್ ಕಾಮಿಡಿ ಇದ್ರೆ ಇಟ್ಸ್ ನಾಟ್ ಲೈಕ್ ಕಾಮಿಡಿಯನ್ ಇದ್ಬಿಟ್ಟು ಕಾಮಿಡಿ ಬರೋದು, ಸಿಚುವೇಶನ್ ಕಾಮಿಡಿ ಬರುತ್ತೆ. ಇಟ್ಸ್ ಲೈಕ್ ಆ್ಯಂಡ್ ಕ್ಯಾರೆಕ್ಟರ್ ಹೇಳಿದಾಗ ನನಗೆ ಎಲ್ಲದು ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಒಂದು ನಾಟ್ ಲೈಕ್ ಆ್ಯಕ್ಟರ್ಸ್ ಅಲ್ಲ, ಆ ಕ್ಯಾರೆಕ್ಟರ್ಗಳು ಏನು ಬರೋದು ಅವರೆಲ್ಲ ಒಂದೊಂದು ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ನ್ಯಾಚುರಲ್ ಅನಿಸ್ತಾರೆ. ಆ್ಯಕ್ಚುಲಿ ಇರ್ಬೋದು ಇವ್ರು ರಿಯಲ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಅನಿಸ್ತಾರೆ. ಸೊ ಆ ಥರ ಕೆಲಸ ಎಲ್ಲ ಲೈಕ್ ಪ್ರಕಾಶ್ ಅವರು ಅವ್ರದ್ದು ಆಬ್ವಿಯಸ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವೆಲ್ಲ ಚೆನ್ನಾಗಿ ಅನಿಸ್ತು. ಬಟ್ ಸ್ವಲ್ಪ ರಿಪಿಟೇಟಿವ್ ಆಗ್ತಾವೆ ಅಂತ ಅನಿಸುತ್ತೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಆದಮೇಲೆ. ಆ್ಯಂಡ್ ಅದು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರೆ ಯಾವತ್ತೂ ಅದ್ರದ್ದು ಪೀಕ್ ರೀಚ್ ಆಗಲ್ಲ ಅನ್ನಿಸ್ತು ನನಗೆ. ಅದು ಫುಲ್ ಪೊಟೆನ್ಷಿಯಲ್ ಹೋಗಲ್ಲ ಅನಿಸುತ್ತೆ ನನಗೆ. ಬಟ್ ಅದನ್ನು ತುಂಬ ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ ಪ್ರಕಾಶ್ ರೈ ಅವರು. ನಂಗೆ ಒಂದು ಸ್ವಲ್ಪ ಸರಿ ಅನಿಸಿಲ್ಲ ಅಂದರೆ ಈ ಮೂವಿ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಆಬ್ವಿಯಸ್ ಆಗಿದೆ ಅನ್ನಿಸ್ತು. ಸಿಚುವೇಷನಲ್ಲಿ ಸ್ವಲ್ಪ ತುಂಬಾ ಲೌಡ್ ಆಗಿದೆ ಅನ್ನಿಸ್ತು, ಏನು ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದೊಂದು ಸ್ವಲ್ಪ ಟೋನ್ ಡೌನ್ ಮಾಡಿದರೆ ಚೆನ್ನಾಗಿರೋದು. ಬಟ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಈ ಒಂದು ಸಾಂಗ್ಸ್ ಅಂತ ಏನಿಲ್ಲ, ಬಟ್ ಮ್ಯೂಸಿಕ್ ಎಲ್ಲ ತುಂಬಾ ಅನ್ಸುತ್ತೆ. ನಿನ್ನ ತಲೆಯಲ್ಲಿ ಕೂತ್ಕೊಂಡಿರುತ್ತೆ, ನಂಗೆ ಇನ್ನೊಂದು ತಲೆಯಲ್ಲಿ ಓಡ್ತಾ ಇರೋದು. ಇದೇನು ಈ ವರ್ಷದ ಬೆಸ್ಟ್ ಫಿಲಮ್ ಅಂತ ಹೇಳ್ಕೊ ಅಥವಾ ಇದಲ್ಲ, ಬಟ್ ಇಟ್ಸ್ ಡಿಸೆಂಟ್. ನಂಗೆ ಒಳ್ಳೆ ವಾಚ್ ಅನ್ನಿಸ್ತು, ನನಗೇನು ಡಿಸಪಾಯಿಂಟ್ ಆಗಿಲ್ಲ. ಬಟ್ ಕುಡ್ ಹ್ಯಾವ್ ಬಿನ್ ಮೋರ್ ಅನ್ನಿಸ್ತು ನಂಗೆ ಫಿಲಮ್. ಏನು ಹೇಳುತ್ತೆ ಅದು ಇನ್ನೂ ನಂಗೇನು ಗೊತ್ತಿಲ್ಲ ಏನರಲ್ಲಿ ವರ್ಕ್, ಬಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎಲ್ಲರೂ ಚೆನ್ನಾಗಿ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಟೆಕ್ನಿಕಲಿ ಚೆನ್ನಾಗಿದೆ. ಬಟ್ ಸ್ವಲ್ಪ ಸ್ಕ್ರಿಪ್ಟಿಂಗ್ ಅವ್ರು ನಮ್ಗೆ ಗೊತ್ತಿಲ್ಲ, ಸ್ಟೋರಿಯಲ್ಲಿ ಸಮಥಿಂಗ್ ಅದ್ರದ್ದು ಇಂಪ್ಯಾಕ್ಟ್ ಬೀಳೋ ಸ್ವಲ್ಪ ಕಮ್ಮಿ ಇದೆ. ಅವ್ರು ರಿಪಿಟೇಟಿವ್ ಆಗುತ್ತೆ ಆ ಥರ ಅನಿಸುತ್ತೆ. ಆ ಮೂಮೆಂಟಲ್ಲಿ ಅದು ನಿಮಗೆ ಇದಾಗಬೇಕು, ಆ ಮೂಮೆಂಟ್ಸ್ ಅಷ್ಟೇನು ಕರೆಕ್ಟಾಗಿ ಹೊರಬೀಳಲ್ಲ ಅನ್ನಿಸ್ತು ನನಗೆ. ಆದರೆ ಇಟ್ಸ್ ಎಂಜಾಯಬಲ್ ವಾಚ್. ನಿಮಗೇನೋ ಟ್ರೇಲರ್ ನೋಡ್ಬಿಟ್ಟು ನಿಮಗೇನೋ ಇಷ್ಟ ಆದ ಮೂಮೆಂಟ್ ಅವ್ರ ಕೋಕಿನೆಸ್ ನಿಮ್ಗೆ ಇಷ್ಟ ಆಗಿದೆ, ನೀವು ಡೆಫಿನೆಟ್ಲಿ ಟ್ರೈ ಕೊಡ್ಬೋದು. ನೀವೇನೋ ಟ್ರೇಲರ್ ಕೊಟ್ಬಿಟ್ಟು ಇಂಟ್ರೆಸ್ಟೆಡ್ ಇದ್ದರೆ ಮೂವಿ ನೋಡೋಕ್ಕೆ ಡೆಫಿನೆಟ್ಲಿ ಹೋಗ್ಬಿಟ್ಟು ನೋಡ್ಬೋದು. ಈ ಮೂವಿಗೆ ಔಟ್ ಆಫ್ 5 ನಾನು 3 ಸ್ಟಾರ್ಸ್ ಕೊಡ್ತೀನಿ. ಈ ರಿವ್ಯೂನ ನಿಮ್ಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ರಿವ್ಯೂಗಳು ಅಥವಾ ಹಿಂದಿನ ರಿವ್ಯೂಗಳು ಈ ಥರ ಮೂವಿಗಳ ಬಗ್ಗೆ ವಿಷಯ ಎಲ್ಲ ಇದರಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ನಿಮಗೆ. ಹಾಗೆ ಹಳೆ ವೀಡಿಯೋ ನೋಡಬೇಕಂದ್ರೆ ಇಲ್ಲೋಗಿ, ಹಾಗೆ ಇನ್ನೂ ಬೇರೆ ರಿವ್ಯೂಸ್ ಎಲ್ಲ ನೋಡಿ ಇಲ್ಲೊಂದು ಕೆಳಗಡೆ ಹೋಗಿ. ಓಕೆ, ಥ್ಯಾಂಕ್ ಯು.